ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಭಾದ್ರಪದ ಮಾಸ ಆಗಸ್ಟ್ 26ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂಥ ಪರ್ವಕಾಲ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು. ಇಂತಹ ಪರ್ವಕಾಲಗಳಲ್ಲಿ ಆ ಭಗವಂತನ ಆರಾಧನೆ ಮಾಡುವಂಥದ್ದು ಹಲವಾರು ವಿಘ್ನಗಳನ್ನು ನಿವಾರಣೆ ಮಾಡೋದಕ್ಕೆ ಹಾಗೂ ಪ್ರಯತ್ನಗಳು ಒಂದು ಉತ್ತಮವಾದಂತಹ ಪ್ರತಿಫಲ ಕೊಡೋದಕ್ಕೆ, ಪ್ರೇರಣೆ, ಪ್ರಯತ್ನ, ಪ್ರತಿಫಲ ಇದು ಮೂರು ಸರಿ ಹೊಂದಬೇಕಾದರೆ ದೈವಾನುಗ್ರಹ ಇರಬೇಕು. ಅದರಲ್ಲೂ ಕೂಡ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ವಿನಾಯಕನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಹುಣ್ಣಿಮೆಯ ದಿವಸ ರಾಹು ಜಯಂತಿ. ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ಅಥವಾ ಜಾತಕದಲ್ಲಿರುವಂತಹ ಸರ್ಪದೋಷಗಳ ಪರಿಹಾರಕ್ಕೆ ರಾಹುವಿಗೆ ಅರ್ಚನೆ ಮಾಡುವಂಥದ್ದು ಖಂಡಿತ ಶುಭ ಆಗತ್ತೆ. ರಾಹು ದೋಷಗಳ ಪರಿಹಾರಕ್ಕೆ ಚಂಡಿ ಆರಾಧನೆ ಮಾಡುವಂಥದ್ದು ಶುಭ. ಯಾರ್ಯಾರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅಥವಾ ರಾಹು ದಶೆ ನಡೀತಾ ಇದೆ, ಚಂಡಿಕೆ ವ್ಯಾಧಿನಾಶಿನಿ ಅಂತ ಹೇಳ್ತಾರೆ. ಆರೋಗ್ಯದ ಅಭಿವೃದ್ಧಿಗಳಿಗಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭ ಆಗತ್ತೆ. ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುವಂಥದ್ದು. ಅಮ್ಮನವರ ಆರಾಧನೆ ಪರ್ವಕಾಲದಲ್ಲಿ ಮಾಡಿದರೆ ದೈವಾನುಗ್ರಹ, ದೈವಕೃಪೆ ಖಂಡಿತವಾಗಲೂ ಸಿಗುತ್ತೆ. ಜೊತೆಯಲ್ಲಿ ಸೆಪ್ಟೆಂಬರ್ 8ನೇ ತಾರೀಕಿನಿಂದ ಪಕ್ಷಮಾಸ ಪ್ರಾರಂಭ ಆಗುವಂಥದ್ದು. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಪಿತೃಗಳಿಗೆ ತರ್ಪಣ ಕೊಡುವಂತಹ ಶುಭ ಸಮಯ. ಯಾರ್ಯಾರಿಗೆ ಇದರ ಆಚರಣೆಯ ಪದ್ಧತಿಗಳಿರುತ್ತೆ ಖಂಡಿತವಾಗ್ಲೂ ಇದನ್ನು ಮಾಡುವಂಥದ್ದು ಶುಭ ಆಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳು ಅಂತ ಹೇಳಿದರೆ 13ನೇ ತಾರೀಕು ಕುಜ ತುಲಾರಾಶಿಗೆ ಬರ್ತಾನೆ. 14ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬರ್ತಾನೆ. 15ನೇ ತಾರೀಕು ಬುಧ ತನ್ನ ಉಚ್ಚ ಕ್ಷೇತ್ರವಾದಂತಹ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಗೆ ಬರ್ತಾನೆ. ಇವೆಲ್ಲ ಸೆಪ್ಟೆಂಬರಲ್ಲಿ ಬದಲಾಗುವಂತಹ ಗ್ರಹಗಳು. ಅಂದರೆ 13, 14, 15 ಮತ್ತು 17 ತಿಂಗಳ ಮಧ್ಯಭಾಗದಿಂದ ಈ 4 ಗ್ರಹಗಳ ಪರಿವರ್ತನೆ. ಸೊ ಮಧ್ಯಭಾಗದ ತನಕ ಒಂದು ರೀತಿಯ ಕುಂಡಲಿ ಅನ್ನುವಂಥದ್ದಿರುತ್ತೆ. ಮಧ್ಯಭಾಗದ ನಂತರ ಇನ್ನೊಂದು ರೀತಿಯ ಫಲಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಒಂದೊಂದು ರಾಶಿಯವರು 2 ರೀತಿಯ ಫಲಗಳನ್ನು ತಿಂಗಳ ಅರ್ಧ ಭಾಗದ ತನಕ ಒಂದು ರೀತಿ ಮತ್ತು ಇನ್ನೊಂದು ಅರ್ಧ ಭಾಗ ಇನ್ನೊಂದು ರೀತಿಯಲ್ಲಿರುತ್ತೆ. ಇದನ್ನು ಗಮನಿಸ್ಕೊಳ್ಳುವಂಥದ್ದು ಅತ್ಯಂತ ಸೂಕ್ತ. ಸೊ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಗುರುಬಲ ಇದೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಯಾಕೆಂದರೆ ಗುರು ಯೋಗಕಾರಕನಾಗಿರಲಿ ಅಥವಾ ಶತ್ರುವಾಗಿರಲಿ ಎಲ್ಲ ರಾಶಿಗೂ ಕೂಡ ಗುರುಬಲದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಗುರು ಯಾರಿಗೂ ಕೂಡ ಶತ್ರುವಲ್ಲ. ಎಲ್ಲ ಗ್ರಹಗಳು ಕೂಡ ಗುರುವನ್ನು ಒಪ್ಕೊಳ್ಳುವಂತಹ ಸ್ಥಿತಿ ಇದೆ. ಗುರುವಿನ ಜೊತೆ ಶತ್ರುತ್ವ ಇರುವುದಿಲ್ಲ, ಸಮತ್ವ ಇರುತ್ತೆ. ಹಾಗಾಗಿ ಜಾತಕದಲ್ಲಿ ಗುರು ಒಬ್ಬ ಚೆನ್ನಾಗಿದ್ದರೆ ಉಳಿದ ಎಲ್ಲ ಗ್ರಹಗಳಿಂದ ಶುಭ ಫಲಗಳನ್ನು ಪಡೆಯೋದಕ್ಕೆ ಗುರುಬಲ ಅತಿಶಯವಾಗಿ ಕಾರಣವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಆ ರೀತಿಯಲ್ಲಿ ಕುಂಭರಾಶಿಯವರಿಗೆ ಗುರುಬಲ ಸಂಪೂರ್ಣ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕಳೆದ 3-4 ತಿಂಗಳಿಂದ ಗುರುವಿನ ಒಂದು ಅನುಗ್ರಹ ಹೆಚ್ಚಾಗಿ ಇದೆ. ಚಾತುರ್ಮಾಸದ ಸಮಯಗಳಲ್ಲಿ ಗುರುಗಳ ದರ್ಶನ ಮಾಡಿ, ಗುರುಗಳಿಗೆ ಪಾದಪೂಜೆ ಅಥವಾ ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಇವೆಲ್ಲ ಶುಭ ಫಲಗಳನ್ನು ಕೊಡುತ್ತೆ ಕುಂಭರಾಶಿಯವರಿಗೆ. ಜನ್ಮರಾಶಿಯಲ್ಲಿ ರಾಹು ಇರುವಂಥದ್ದು ಸ್ವಲ್ಪ ಬೆನ್ನುಹುರಿ, ಬ್ಯಾಕ್ ಪೈನ್ ಇಂತಹ ಸಮಸ್ಯೆಗಳಿಗೆ ಸ್ವಲ್ಪ ಕಾರಣನಾಗ್ತಾನೆ ರಾಹು. ಆದರೆ ಅವನ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ ಅನ್ನುವಂಥದ್ದು ತನ್ನಿಂದ ತಾನಾಗೆ ಸಿಗುವಂತಹ ಒಂದು ರೆಮಿಡಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ನೀವು ಗುರುವನ್ನು ಎಷ್ಟು ಬಲ ಮಾಡ್ಕೊಳ್ತೀರಾ, ಚಾಂಡಾಲನನ್ನು ಗುರು ಕೋದಂಡನಾಗಿ ಪರಿವರ್ತನೆ ಮಾಡ್ತಾನೆ ಅಂತ. ಅದು ಒಂದು ವಿಶೇಷವಾದಂತಹ ಯೋಗ. ರಾಹುವಿನ ಮೇಲೆ ಗುರುದೃಷ್ಟಿ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳಿಗೆ ಇದು ಅತ್ಯಂತ ಅವಶ್ಯಕ. ಏಕೆಂದರೆ ಸೆಪ್ಟೆಂಬರ್ 17ರ ನಂತರ ಸೂರ್ಯನು ಕೂಡ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ. ಅವನ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಜನ್ಮರಾಶಿಯಲ್ಲಿ ರಾಹು ಇರುವಂಥದ್ದು, ಅಷ್ಟಮದಲ್ಲಿ ಸೂರ್ಯ, ಅವನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು. ಹಠ, ಕೋಪ, ಸಿಟ್ಟು ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು. ಸಮಾಧಾನದ ಸ್ಥಿತಿಯಲ್ಲಿದ್ದರೆ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕಾಣ್ತೀರಾ. ವೈಯಕ್ತಿಕವಾಗಿ ನಿಮ್ಮ ಆರೋಗ್ಯಕ್ಕೆ ಅದು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ.
ಶರೀರದಲ್ಲಿ ಜನ್ಮ ಲಗ್ನದಲ್ಲೇ ರಾಹು ಇದ್ದಾಗ ಸ್ವಲ್ಪ ಆಂಗ್ಸೈಟಿ ಜಾಸ್ತಿ ಮಾಡ್ತಾನೆ, ಅಥವಾ ಸಡನ್ನಾಗಿ ಕೋಪ ಬರುವಂಥದ್ದು, ಬೆನ್ನು ಹುರಿಯಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು, ಬ್ಯಾಕ್ ಪೇಯ್ನ್, ಇದಕ್ಕೆಲ್ಲ ರಾಹು ಸ್ವಲ್ಪ ಕಾರಣ. ಸರ್ಪದೋಷಗಳ ತೀವ್ರತೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಅಥವಾ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಾಧಾನದ ಸ್ಥಿತಿಗಳನ್ನು ಹೆಚ್ಚಾಗಿ ಕಾಪಾಡಿಕೊಳ್ಬೇಕು. ಚಂಡಿಕಾ ಆರಾಧನೆ, ಶರನ್ನವರಾತ್ರಿಯ ಕಾಲದಲ್ಲಿ ದುರ್ಗಾಪರಮೇಶ್ವರಿಯ ಆರಾಧನೆ, ದರ್ಶನ, ಇದೆಲ್ಲದೂ ಕೂಡ ನಿಮಗೆ ಬಹಳಷ್ಟು ಅನುಕೂಲಗಳನ್ನು ಕೊಡುತ್ತೆ. ಇನ್ನು ಕುಟುಂಬದಲ್ಲಿ ಶನಿ ಖಂಡಿತ ಅವನು ಸ್ವತಃ ಲಗ್ನ ರಾಶಿಗೆ ಅಧಿಪತಿಯಾಗಿರುವುದರಿಂದ ಅನುಕೂಲಗಳನ್ನು ಖಂಡಿತವಾಗ್ಲೂ ಮಾಡಿಕೊಡ್ತಾನೆ. ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ಬೋದು. ಸೆಪ್ಟೆಂಬರ್ 17 ನಂತರ ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಆಗುತ್ತೆ. ಇದನ್ನು ಕಡಿವಾಣ ಹಾಕಿದರೆ ಖಂಡಿತ ಶುಭ. ಎಲ್ಲಿಯವ ತನಕ ಅಂತ ಕೇಳಿದರೆ, ಸೂರ್ಯ ಅಷ್ಟಮದಲ್ಲಿರ್ತಾನೆ, ಅವನ ದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ರವಿ ಮತ್ತು ಶನಿ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಸೊ ಸ್ವಲ್ಪ ಆರೋಗ್ಯದ ವಿಚಾರಗಳಿಗೂ ಕೂಡ ಧನವ್ಯಯ ಆಗೋದಕ್ಕೆ ಕೆಲವು ಕಾರಣಗಳಿರುತ್ತೆ. ಸಾಧ್ಯವಾದಷ್ಟು ಲಕ್ಷ್ಮೀನಾರಾಯಣ, ವಿಷ್ಣುವಿನ ಆರಾಧನೆ, ಹುಣ್ಣಿಮೆಯ ಸಮಯದಲ್ಲಿ ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ದೇವಸ್ಥಾನಗಳಲ್ಲಿ ಮಾಡುವಂಥದ್ದು, ಇದನ್ನು ಆಚರಣೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಸೆಪ್ಟೆಂಬರ್ 17 ನಂತರ 1 ತಿಂಗಳ ಕಾಲ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಿದ್ದರೆ ಸ್ವಲ್ಪ ಹಿಡಿತ ಮಾಡಿಕೊಳ್ಬೇಕು, ಖಂಡಿತ ಅನುಕೂಲ ಆಗುತ್ತೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿಯಾಗಿ ಕುಜ 9ನೇ ಮನೆಗೆ ಬರ್ತಾನೆ, ಭಾಗ್ಯಸ್ಥಾನ, ಖಂಡಿತ ಶುಭ ಆಗುತ್ತೆ. ಭಾಗ್ಯದಲ್ಲಿರುವಂತಹ ಕುಜನ ದೃಷ್ಟಿ ಮಕರ ರಾಶಿ ಅವನ ಉಚ್ಚ ಕ್ಷೇತ್ರದ ಮೇಲೆ ಬೀಳುತ್ತೆ. ಪಿತೃವಿನ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ. ಏಕೆಂದರೆ 9ರಲ್ಲಿ ಕುಜ, 9ರ ಅಧಿಪತಿಯಾದಂತಹ ಶುಕ್ರ ಕೇತುಗ್ರಸ್ತನಾಗ್ತಾನೆ. ಪಿತೃಕಾರಕ ಸೂರ್ಯನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಸ್ವಲ್ಪ ಟೆನ್ಷನ್ಗಳನ್ನು ಕಡಿಮೆ ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ ಅಥವಾ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಅನುಕೂಲಕ್ಕೆ ಬರುತ್ತೆ. ಶುಕ್ರ ಸಪ್ತಮ ಅಂದರೆ ಮಾಂಗಲ್ಯ ಸ್ಥಾನಕ್ಕೆ ಬರ್ತಾನೆ. ಶುಕ್ರನ ದೃಷ್ಟಿ ನೇರವಾಗಿ ಲಗ್ನ ಮತ್ತು ರಾಶಿಯ ಮೇಲೆ ಬೀಳುತ್ತೆ. ಈ ನವರಾತ್ರಿಯ ಕಾಲದಲ್ಲಿ ಅಮ್ಮನವರ ಒಂದು ಅನುಗ್ರಹ ಸಿಗೋದಾದರೆ ಕುಂಭರಾಶಿಯವರಿಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ಇನ್ನು ವಿದ್ಯೆ, ಮಾತೃ, ವಾಹನ, ಸುಖ ಅನ್ನುವಂತಹ ಸ್ಥಾನಾಧಿಪತಿಯಾದಂತಹ ಶುಕ್ರ ಷಷ್ಠದಲ್ಲಿದ್ದಾನೆ. ಸೆಪ್ಟೆಂಬರ್ 14ನೇ ತಾರೀಕು ಸಿಂಹರಾಶಿಗೆ ಬರ್ತಾನೆ. ತದನಂತರ ಧನಾಗಮನಗಳು ಶುಭ ಆಗುತ್ತೆ. ಸೂರ್ಯ ಅಷ್ಟಮಕ್ಕೆ ಹೋಗುವಂಥದ್ದು ಸ್ವಲ್ಪ ಧನವ್ಯಯ ಆದರೂ ಕೂಡ ಧನಾಗಮನಗಳಿಗೆ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಗುರುಬಲ ಇದೆ. ಗುರುತರವಾದ 2 ಗ್ರಹಗಳು ಅಂದರೆ ದೈವಗುರುವಾದಂತಹ ಗುರುಬ್ರಹ್ಮ, ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು, 2 ಗ್ರಹಗಳು ಕೂಡ ಅತಿ ಉತ್ತಮ ಸ್ಥಿತಿಯಲ್ಲಿರ್ತಾರೆ. ಸೆಪ್ಟೆಂಬರ್ 14ರ ನಂತರದಲ್ಲಿ ಖಂಡಿತ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಆ ಸಮಯದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಯಾವುದೇ ವಾಹನ ಪರಿವರ್ತನೆ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಮುಂದುವರಿಸ್ಬೋದು. ಕುಂಭರಾಶಿಯವರಿಗೆ ಈ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಸಕ್ಸಸ್ ಅನ್ನುವಂಥದ್ದು ಖಂಡಿತ ಸಿಗುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ಗುರುಬಲ ಸಂತಾನ ಸ್ಥಾನದಲ್ಲೇ ಇರೋದರಿಂದ ಅಭಿವೃದ್ಧಿಗಳನ್ನು ಬಹಳ ಬೇಗ ನಿರೀಕ್ಷೆ ಮಾಡಬಹುದು. ಈ ಸಮಯದಲ್ಲಿ ಅಂತಹ ಎಲ್ಲ ವಿಚಾರಗಳಿಗೆ ಸಕ್ಸಸ್ಸನ್ನು ಕಾಣ್ತೀರಾ. ಶತ್ರು, ಋಣ, ರೋಗ ಸ್ಥಾನದಲ್ಲಿ ಶುಕ್ರನ ಸಂಚಾರ, ಯಾವುದೇ ಶತ್ರುಬಾಧೆಗಳಿರುವುದಿಲ್ಲ. ಸ್ನೇಹಿತರು ಖಂಡಿತ ಒಬ್ಬರಿಂದ ಒಬ್ಬರಿಗೆ ತುಂಬ ಅನುಕೂಲಗಳು ಉಂಟಾಗುತ್ತೆ. ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ಅಷ್ಟಮಕ್ಕೆ ಬರ್ತಾನೆ. ಸಪ್ತಮದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರೋದಿಲ್ಲ. ಕುಂಭರಾಶಿಯವರಿಗೆ ವಿವಾಹಕ್ಕೆ ಅತ್ಯಂತ ಶುಭ ಸಮಯ. ಕೇತುಹು ಕುಲಸ್ಯೋನ್ನತಿಂ ಅಂತ ಹೇಳ್ತಾರೆ, ಕುಲ ಉನ್ನತಿ ಆಗುತ್ತೆ ಅಂತ. ಸಪ್ತಮದಲ್ಲೇ ಕೇತು ಇದ್ದಾನೆ, ಗುರು ಪಂಚಮದಲ್ಲಿದ್ದಾನೆ. ಈ ಎಲ್ಲ ಕಾಂಬಿನೇಷನ್ಗಳು ವಿವಾಹದ ಅಂಚಿನಲ್ಲಿರುವಂಥವರಿಗೆ ತುಂಬ ಉತ್ತಮವಾದಂತಹ ಸಮಯ. ಅದರಲ್ಲೂ ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಕುಂಭರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಈ ಸಮಯದಲ್ಲಿ ಆ ಪ್ರಯತ್ನಗಳು, ಇಲ್ಲಾಂದರೆ ಜನವರಿ ನಂತರದಿಂದ ಆ ಪ್ರಯತ್ನಗಳನ್ನು ಮಾಡಿಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ. ವಿವಾಹಕ್ಕೆ ಈ ಸಮಯ ಅತಿ ಉತ್ತಮ ಕುಂಭರಾಶಿಯವರಿಗೆ. ಅಷ್ಟಮವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ.
ಸೆಪ್ಟೆಂಬರ್ 17ರ ನಂತರ ಸೂರ್ಯ ಅಷ್ಟಮಕ್ಕೆ ಬರ್ತಾನೆ. ಅವನ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಸೂಕ್ತ. ಏನಾದರೂ ದೃಷ್ಟಿ ದೋಷಗಳು ಬರುವಂಥದ್ದು, ನೇತ್ರಕ್ಕೆ ಸಂಬಂಧಪಡುವಂತಹ ಆರೋಗ್ಯದ ಸಮಸ್ಯೆಗಳಿಗೆ ಸೂರ್ಯನನ್ನು ನೇತ್ರಕಾರಕ ಅಂತ ಕೂಡ ಹೇಳ್ತೇವೆ. ಅವನನ್ನು ಶನಿ ನೋಡುವಂಥದ್ದು ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ಕಾರಣ ಆಗುತ್ತೆ. ಸೆಪ್ಟೆಂಬರ್ 17ರಿಂದ 1 ಮಾಸಗಳ ಕಾಲ ಸ್ವಲ್ಪ ಆರೋಗ್ಯ ಇಂತಹ ವಿಚಾರಗಳಲ್ಲಿ, ಅದರಲ್ಲೂ ಪಿತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಭಾಗ್ಯದಲ್ಲಿ ಕುಜನ ಸಂಚಾರ ಆದರೂ ಕೂಡ ಭಾಗ್ಯಾಧಿಪತಿ ಕುಜನ ಮೇಲೆ, ಭಾಗ್ಯದಲ್ಲಿರುವ ಕುಜನ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಗುರುಬಲ ಅನ್ನುವಂಥದ್ದು ವಿವಾಹ, ಸಂತಾನ ಮತ್ತು ಒಂದು ಪಿತೃವಿನ ಅನುಗ್ರಹ ಅಥವಾ ಆರೋಗ್ಯ, ಇದೆಲ್ಲದಕ್ಕೂ ಗುರುಬಲ ಬಹಳ ಸಪೋರ್ಟಿವ್ ಆಗಿದೆ ಕುಂಭರಾಶಿಯವರಿಗೆ. ಗೋಚಾರದಲ್ಲಿ ಸೂರ್ಯ ಅಷ್ಟಮದಲ್ಲಿರ್ತಾನೆ ಅನ್ನೋದು ಒಂದು ಬಿಟ್ಟರೆ ಉಳಿದ ಎಲ್ಲ ಕಾಂಬಿನೇಷನ್ಗಳು ಕುಂಭರಾಶಿಗೆ ಉತ್ತಮ ಸ್ಥಿತಿಯಲ್ಲಿದೆ. ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಕುಜ ಭಾಗ್ಯದಲ್ಲಿದ್ದು ಗುರುದೃಷ್ಟಿ ಬೀಳುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ ಇವೆಲ್ಲ ಈ ಸಮಯದಲ್ಲಿ ಸಿಗಬೇಕು. ಇದು ಕಂಟಿನ್ಯೂ ಆದರೆ ಅಥವಾ ಡ್ರ್ಯಾಗ್ ಮಾಡಿದರೆ ಮತ್ತೆ ವಿಳಂಬ ಆಗುತ್ತೆ. ಉದ್ಯೋಗದ ವಿಚಾರಗಳಿಗೆ ಇದು ಒಂದು ಉತ್ತಮವಾದಂತಹ ಸಮಯ. ಅದರಲ್ಲಿ ಯಾವುದೇ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ ಈ ಒಂದು ಮಾಸ ಬಹಳ ಅನುಕೂಲಗಳನ್ನು ಕೊಡುತ್ತೆ. ಅಕ್ಟೋಬರ್ 18ರಿಂದ ಡಿಸೆಂಬರ್ 12ರ ತನಕ ಕುಂಭರಾಶಿಯವರು ಯಾವುದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡದೇ ಇರೋದು ಖಂಡಿತ ಉತ್ತಮ. ಉದ್ಯೋಗದಲ್ಲಿ ಪ್ರಮೋಷನ್ ಅಥವಾ ಬಡ್ತಿಗಳನ್ನು ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಯತ್ನ ಮಾಡಿದರೆ ಖಂಡಿತ ಅನುಕೂಲ ಆಗುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಗುರು ಪಂಚಮದಲ್ಲಿದ್ದಾನೆ. ಅವನ ದೃಷ್ಟಿ ಲಾಭಸ್ಥಾನದ ಮೇಲೆ ಬೀಳ್ತಾ ಇದೆ. ಗುರುವಿನ ಅನುಗ್ರಹವಾದರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಕಡಿಮೆ ಪ್ರಯತ್ನ, ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಖಂಡಿತ ಇರುತ್ತೆ. ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಯಾಕೆಂದರೆ ಧನಸ್ಥಾನದಲ್ಲಿರುವಂತಹ ಶನಿ ದೃಷ್ಟಿ ಕೂಡ ಲಾಭಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಗುರುದೃಷ್ಟಿ ಕೂಡ ಲಾಭಸ್ಥಾನದ ಮೇಲಿದೆ. ಲಾಭಸ್ಥಾನಾಧಿಪತಿನೇ ಗುರು ಆಗಿದ್ದಾನೆ. ಈ ಎಲ್ಲ ಕಾಂಬಿನೇಷನ್ಗಳು ಕುಂಭರಾಶಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕೊಡುತ್ತೆ. ಸೆಪ್ಟೆಂಬರ್ 17ರ ನಂತರ ಸೂರ್ಯ ಅಷ್ಟಮದಲ್ಲಿದ್ದು ಶನಿಯನ್ನು ನೋಡುವಂಥದ್ದು, ಶನಿ ಸೂರ್ಯನ ನೋಡುವಂಥದ್ದು ಸ್ವಲ್ಪ ಅನಿರೀಕ್ಷಿತ ಖರ್ಚುಗಳನ್ನು ಕೊಡುತ್ತೆ. ಆದರೆ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಲಾಭಗಳನ್ನು ಕಾಣೋದಕ್ಕೂ ಕೂಡ ಕುಂಭರಾಶಿಯವರಿಗೆ ಯಾವುದೇ ಸಮಸ್ಯೆಗಳಿಲ್ಲ. ವ್ಯಯಭಾವವನ್ನು ಮೋಕ್ಷಸ್ಥಾನ, ವ್ಯಯಾಧಿಪತಿ ಶನಿ ಕುಟುಂಬ ಧನಸ್ಥಾನದಲ್ಲಿರೋದ್ರಿಂದ ಕೌಟುಂಬಿಕ ವ್ಯವಸ್ಥೆಗಳಿಗಾಗಿ ಸ್ವಲ್ಪ ಧನವ್ಯಯ ಆಗುತ್ತೆ. ಅಂದರೆ ಶಾಶ್ವತವಾದ ವ್ಯವಸ್ಥೆಗಳಿಗೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಬಟ್ ಇದನ್ನು ಒಂದು ಶುಭ ವ್ಯಯ ಅಂತಲೇ ಹೇಳ್ಬೋದು. ಇದರಿಂದ ಯಾವುದೇ ಸಮಸ್ಯೆಗಳು ಉಂಟಾಗುವುದಿಲ್ಲ. ಕೇವಲ ಜನ್ಮ ರಾಶಿಯಲ್ಲಿ ಮತ್ತು ಲಗ್ನದಲ್ಲಿರುವಂತಹ ರಾಹು ಸೆಪ್ಟೆಂಬರ್ 17ರ ನಂತರ ಸೂರ್ಯ ಅಷ್ಟಮದಲ್ಲಿದ್ದು ಅವನ ಮೇಲೆ ಶನಿ ದೃಷ್ಟಿ ಬೀಳುವಂಥದ್ದು, ಇದು ಒಂದೇ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್. ಉಳಿದಿದ್ದೆಲ್ಲದೂ ಕೂಡ ಚೆನ್ನಾಗಿದೆ. ಕುಂಭರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ವಿವಾಹ ಮತ್ತು ಸಂತಾನದ ಅಂಚಿನಲ್ಲಿರುವಂಥವರು ಅಕ್ಟೋಬರ್ 17ರ ತನಕ ಅದ್ಭುತವಾದಂತಹ ಸಮಯ. ಖಂಡಿತ ಪ್ರಯತ್ನಗಳನ್ನು ಮಾಡಿದರೆ ಅನುಕೂಲಗಳನ್ನು ಕಾಣ್ತೀರಾ. ಆ ಸಮಯ ಕಳೆದ ನಂತರ ಅಕ್ಟೋಬರಿಂದ ಡಿಸೆಂಬರ್ 12ರ ನಂತರದಲ್ಲಿ ಮತ್ತೆ ಗುರುಬಲ ಪ್ರಾರಂಭ ಆಗುತ್ತೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಎಲ್ಲ ನವಗ್ರಹಗಳು ಕೂಡ ಕುಂಭರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರ.